ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಮೊನ್ನೆದೊಂದು ಬ್ಲಾಗ್ ಹಂಗೆ ಉಳಿದಿತ್ತು, ಅದಕ್ಕೆ ಈಗ ಪೋಸ್ಟ್ ಮಾಡಾಕತ್ತೀನಿ ನೋಡ್ರಿ. ಊರಿಗೆ ಹೋದಾಗಿಂದ ಅತ್ತಿ ಏನು ಮಾಡಾಕತ್ತಾಳಂದ್ರೆ ಬೆಂಡೆಕಾಯಿ ಪಲ್ಯ ಮಾಡಾಕತ್ತಾಳ. ಇಲ್ಲಿ ಚಿಕನ್ ಸಾಂಬಾರು ರೆಡಿ ಆಗೈತಿ. ಏನೇನೈತಿ ನೋಡುಂಬರ್ರಿ. ಅದು ಅವ್ರಿಕಾಯಿ ಪಲ್ಯ. ಇದು ತತ್ತಿ ಕುದಿಸಿಟ್ಟಾರ ನೋಡ್ರಿ. ಇದು ತತ್ತಿ ನನಗೋಸ್ಕರ ಕುದಿಸಿಟ್ರ. ನಾಲ್ಕು ನನಗೆ ಎಲ್ಲ ಹೇಳಿದೆ. ಇದು ಚಿಕನ್ ಪೀಸ್ಗಳು. ಇದು ಸುಕ್ಕ ಮಾಡ್ಯಾರ, ಅದು ಸಾಂಬಾರು ಮಾಡ್ಯಾರ. ಮತ್ತು ಅತ್ತಿಯಲ್ಲಿ ಬೆಂಡೆಕಾಯಿ ಪಲ್ಯ ಮಾಡಾಕತ್ತಾಳ್ರಿ. ಒಬ್ಬೊಬ್ರಿಗೆ ಒಂದೊಂದು ಥರ ನೋಡ್ರಿ. ಯಾಕಂದ್ರೆ ನಮ್ಮ ಆಯಿಗೆ ಆಪ್ರೇಷನ್ ಆಗ್ಯದಲ್ಲ, ಆಯಿಗೆ ಅದು ಇದು ಮೊದಲೇ ಅದು ಇದು ತಿನ್ನೋದಿಲ್ಲ. ಯಾಕಂದ್ರೆ ಸ್ವಲ್ಪ ದೇವ್ರ ಮೇಲೆ ಪತ್ತೆ ಅದಾಳ. ಒಬ್ಬ ಭಾಗಮ್ಮಾಯಿ ಮೇಲೆ, ಗತ್ರಿಗೆ ಭಾಗ್ಯವಂತಿ ಮೇಲೆ ಚಿಕನ್ನ ಮಟನ್ನ ತತ್ತಿ ತಿನ್ನೋದಿಲ್ಲ ಅಂಥೇಳಿ ಹಿಡ್ದಾಳ. ಇದು ಬೆಂಡೆಕಾಯಿ ಪಲ್ಯ ನಮ್ಮ ಆಯಿ ಸಂಬಂಧ ಮಾಡಾಕತ್ತೈತ್ರಿ. ಮತ್ತು ಬೆಂಡೆಕಾಯಿ ನಮ್ಮ ಆಯಿಗೆ ಅಂತೇಳಿ ಮಾಡಾಕತ್ತೈತಿ. ನಮ್ಮ ಆಯಿ ತಿನ್ನೋದಿಲ್ಲ ಅಂತ ಹೇಳ್ಕಿಸಿಂದ್ರ ನೋಡ್ರಿ ನಮ್ಮ ಅತ್ತಿ ಹೆಂಗೆ ಒಗ್ಗರಣೆ ಹಾಕಕತ್ತಾರ ಅಂತ ಹೇಳ್ಕಿಸಿಂದ್ರ. ಈಗ ಮಧ್ಯಾಹ್ನ ಆಗೈತ್ರಿ. ಮಧ್ಯಾಹ್ನ ಟೈಮ್ ಆಗೈತಿ. ಮಧ್ಯಾಹ್ನ ಊಟದ ಟೈಮ್ ಆಗೈತಿ. ಮಧ್ಯಾಹ್ನ ಟೈಮಿಗೆ ಈಗ ಅಡುಗೆ ನಡೆದೈತಿ. ಇವ್ರು ಇಲ್ಲಿ ಒಳಗೆ ಏನು ನಡ್ಸ್ಯಾರ ಅಂದ್ರೆ, ಇವರು ರೊಟ್ಟಿ ಅದು ಬಡ್ದು ಬಂದಾರಿ. ರೊಟ್ಟಿ ಅದು ಬಡ್ದು ಬಂದು ಅವರಿಬ್ರು ಕೂತಾರ. ನಾನು ನಮ್ಮ ಇನ್ನೊಬ್ಬಾಕಿ ಭವಾನಿ ಒಗ್ಯಾಣ ಅದು ಒಗದು ಬಂದು ನಾವು ಕೂತೀವಿ. ನಮ್ಮ ಅತ್ತಿ ಅನ್ನ ಸಾಂಬಾರು ಅತ್ತಿ ಮಾಡಾಕತ್ತಾರ. ನಾವು ಮಾತು ಹೇಳ್ಕೊತಾ ಕೂತಿದ್ದೇವ್ರಿ. ನಾವು ಅಡ್ ಕೆಲಸ ಮುಗಿಸ್ಕೊಂಡ್ಬಂದು ಕೂತೀವಿ. ಹಂಗೆ ನಾವು ವಿಡಿಯೋ ಮಾಡಿದೇವ್ರಿ. ಒಂದಿಷ್ಟು ವಿಡಿಯೋ ಮಾಡಿ ಕೂತು ಮಾತು ಹೇಳಾಕತ್ತೀವಿ ನೋಡ್ರಿ. ನಂದು ನಮ್ಮ ಅಕ್ಕಂದು ಡ್ರೆಸ್ ಹೆಂಗೈತಿ ಹೇಳ್ರಿ. ಎರಡೂ ಸೇಮ್ ತೊಗೊಂಡಿವ್ರಿ. ನಂದು ಫೇಸ್ಬುಕ್ಕಿಂದು ಫಸ್ಟ್ ಅಮೌಂಟ್ ಬಂದಿತ್ತು ರೀ. ಆ ಅಮೌಂಟ್ ಬಂದಾಗ ನನಗೆ ನಮ್ಮ ಅಕ್ಕಗೆ ಅಂತ ಹೇಳ್ಕಿಸಿಂದ್ರೆ ನಾನು ಈ ಡ್ರೆಸ್ನ ಆರ್ಡ್ರ್ ಹಾಕಿ ತರಿಸಿದ್ದೆ ರೀ. ನಾನು ಹೆಂಗೆ ಅದಾವ ಹೇಳ್ರಿ, ಡ್ರೆಸ್ ಚಂದ ಅದಾವಿಲ್ಲ ಹೇಳ್ರಿ. ನಂದೇ ಚಾಯ್ಸ. ನಮ್ಮ ಅಕ್ಕಗೆ ಗೊತ್ತಿಲ್ಲಾರ್ದಂಗೆ ಸರ್ಪ್ರೈಸ್ ಆಗಿರಲಿ ಅಂತೇಳಿ ತಂದಿದ್ದೆ ರೀ. ನೋಡ್ರಿ ಅಲ್ಲಿ ಮಂಗ ಹೆಂಗೆ ಮೊಬೈಲ್ ನೋಡ್ಕೋತ ಕೂತೈತಿ. ಆಯ್ತು ರೀ, ಎಲ್ಲ ಆಗಿಂದ ಬಡ ಬಡ ಡ್ರೆಸ್ ಕಳೆದು ಊಟಕ್ಕೆ ಕೂತೇವ್ರಿ. ನಮ್ಮ ಅಕ್ಕ ಇನ್ನೂ ಹಂಗೆ ಕೂತಿದ್ಳು. ನಾನು ಕಳೆದೆ ಡ್ರೆಸ್. ಯಾಕಂದ್ರೆ ವಿಡಿಯೋ ಮಾಡೋ ಸಂಬಂಧ, ದೇವ್ರಿಗೆ ಹೋಗೋ ಸಂಬಂಧ ಅಂತೇಳಿ ಹಾಕ್ಕೊಂಡಿದ್ವಿ. ವಿಡಿಯೋ ಮಾಡೋದಾಯಿತು, ಡ್ರೆಸ್ ಕಳೆದೆ. ನೋಡ್ರಿ ನಮ್ಮ ಆಯಿ ಬೆಂಡೆಕಾಯಿ ಪಲ್ಯ ತಿನ್ನಕತ್ತಾಳ. ನನ್ನ ಅಗ್ಲಾಗ ನೋಡ್ರಿ ಅಲ್ಲಿ ತತ್ತಿ ಐತಿ. ನಾನು ತತ್ತಿ ತಿನ್ನಕತ್ತೀನಿ. ನಾನು ಚಿಕನ್ ಅದು ತಿನ್ನೋದಿಲ್ಲ, ಮಟನ್ ಅದು ತಿನ್ನೋದಿಲ್ಲ. ಹಾಗಾಗಿ ಉಳ್ಕೋದವ್ರೆಲ್ಲರೂ ಚಿಕನ್ನ ಪೀಸ್ ಹಾಕ್ಕೊಂಡು ಉಣ್ಣಾಕತ್ತಾರ. ಚಪಾತಿ ಉಣ್ಣೋರು ಚಪಾತಿ ಉಳ್ಳಾಕತ್ತಾರ. ನಾನು ಚಪಾತಿನೇ ತೊಗೊಂಡೆ. ರಾತ್ರಿ ಮಾಡಿದ್ದು ಚಪಾತಿ ಇದ್ದು ಅಗ್ದಿ ಮೆತ್ತಗಿದ್ದ. ಮ್ಯಾಗ ನಮ್ಮ ಅತ್ತಿ ಮುಚ್ಚಿಟ್ಟಿದ್ರು. ಒಂದು ಗಂಗಾಳ ಹಾಕಿ ಒಂದು ಗಂಗಾಳದಾಗ ಇಟ್ಟು ಮ್ಯಾಗ ಇದು ಕೊಳಪಾಟ ಇರ್ತದಲ್ರಿ, ಕೊಳಪಾಟ ಮುಚ್ಚಿಟ್ಟಿದ್ದಳ್ರಿ. ಹಾಗಾಗಿ ಚಪಾತಿ ಅಗ್ದಿ ಫುಲ್ ಮೆತ್ತಗಿದ್ದು ರೀ. ಹಾಗಾಗಿ ನಾನು ಚಪಾತಿನೇ ತಿಂದೆ. ನಮ್ಮ ಆಯಿನೂ ಚಪಾತಿನೇ ಬೇಕಂದು ಒಂದು ಬಾಳೆಹಣ್ಣು, ನಮ್ಮ ಆಯಿ ಹಂಗೆ ಬಾಳೆಹಣ್ಣು ಚಪಾತಿನೂ ತಿಂದರು ಮತ್ತು ರೊಟ್ಟಿ ಪಲ್ಯನೂ ತಿಂದ್ರಿ. ನಮ್ಮ ಮನೆಯವ್ರೋದು ಎಲ್ಲ ರೊಟ್ಟಿ ತಿನ್ನಕತ್ತಾರ್ರಿ. ನಾನು ಚಪಾತಿ ತಿನ್ನಕತ್ತೀನಿ ರೀ. ನಮ್ಮ ಅತ್ತಿ ಊಟ ಇವತ್ತು ಆಯ್ತಾರ ಇರೋದ್ರಿಂದ ನಮ್ಮ ಅತ್ತಿ ಇವತ್ತು ಒಪ್ಪತ್ತದಳ. ಹಾಗಾಗಿ ನಮ್ಮ ಅತ್ತಿ ತಿನ್ನಲಾಗ್ಯಾಡ್ರಿ. ನಮ್ಮ ಅತ್ತಿ ಹಂಗೆ ಕೂತಾಳ. ಮುಂಜಾನೆ ನಾಷ್ಟ ಮಾಡ್ಯಾಳ ಮತ್ತು ಮಧ್ಯಾಹ್ನ ಊಟ ಮಾಡಲ್ಲ, ರಾತ್ರಿ ಊಟ ಮಾಡ್ತಾಳೆ. ನಮ್ಮ ಅತ್ತಿ ಇವತ್ತು ಒಪ್ಪತ್ತದಾಳ್ರಿ. ಹಾಗಾಗಿ ನಮ್ಮ ಹುಡುಗಗೆ ಊಟ ಮಾಡತ್ತಂದ್ರೆ ಇವ ವಲ್ಲಮ್ಮ ನಾನು ಆಮೇಲೆ ಉಣ್ತೀನಿ ಅನ್ನಕತ್ತಾನ್ರಿ. ಊಟ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದು ಕೂತಿದ್ದೇವ್ರಿ. ಐಸ್ ಕ್ರೀಮ್ ಬಂದು ನಮ್ಮ ಮನೆಯವರು ಎಲ್ಲರಿಗೆ ಒಂದೊಂದು ಐಸ್ ಕ್ರೀಮ್ ಕೊಡ್ಸಿದ್ರಿ. ಇವರೆಲ್ಲ ಐಸ್ ಕ್ರೀಮ್ ತಿನ್ನಕತ್ತಾರಿ. ನಾನು ಅಲ್ಲೇ ಮಕ್ಕೊಂಡು ಹಂಗೆ ಒಂದು ಟೇಕ್ ಅಂತ ಹೇಳ್ಕಿಸಿಂದ ವಿಡಿಯೋ ತೊಗೊಳಕತ್ತೀನಿ ನೋಡ್ರಿ ಮಂಗ್ಯಾಗಳು ಹೆಂಗೆ ಕೂತೀರಿ ಅಂಥೇಳಿ ಬೈಕೋತ. ನಂದಾಗ ಐಸ್ ಕ್ರೀಮ ನಾನು ಆಲ್ರೆಡಿ ತಿಂದು ಮುಗಿಸಿದ್ದೆ ರೀ. ಹಾಗಾಗಿ ಅವ್ರು ಇನ್ನೂ ತಿಂದಿದ್ದಿಲ್ಲ. ನನ್ನ ಕೈನ ಐಸ್ ಕ್ರೀಮ್ ನಮ್ಮ ನಾದ್ನಿ ಕಸ್ಕೊಂಡು ಹೋದ್ರು. ನಾನು ಅರ್ಧ ತಿಂದಿದ್ದೆ. ನನ್ನ ಮಗ ಕಸ್ಕೊಂಡು ಹೋದ. ನಮ್ಮ ಚಿನ್ನು ಅಲ್ಲೇ ಕೂತಾನಲ್ಲ, ಅವ ತಿಂದು ಮುಗಿಸಿ ನಂದು ಇಸ್ಕೊಂಡು ಹೋದ. ಹಾಗಾಗಿ ನಂದು ಅವನಿಗೆ ಕೊಟ್ಟೆ ರೀ. ಈ ಚಿಕ್ಕಡಿ ರೂಮ್ನಾಗ ಬಂದ್ರೆ ಇವರು ಇಲ್ಲಿ ಕೂತು ಇವರು ಐಸ್ ಕ್ರೀಮ್ ತಿನ್ನಕತ್ತಾರ್ರಿ. ನಾವು ಅಲ್ಲಿ ಐಸ್ ಕ್ರೀಮ್ ತಿಂದೇವಿ ಆ ಚಿಕ್ಕಡಿ ರೂಮ್ ಒಳಗೆ. ಇವ್ರು ಈ ಚಿಕ್ಕಡಿ ರೂಮ್ ಒಳಗೆ ಕೂತಾರಿ. ಇನ್ನೂ ಒಂದಿಷ್ಟು ಜನ ಹಾಲ್ ಒಳಗೆ ಕೂತಾರಿ. ಬಟ್ ನಾವು ಅವ್ರದ್ದೆಲ್ಲ ತೊಗೊಂಡಿಲ್ರಿ. ಎಲ್ಲರೂ ಮಕ್ಕೊಂಡು ಎದ್ದು ಮತ್ತು ಮುಂಜಾನೆ ಬ್ಲಾಗ್ ತೊಗೊಳಕತ್ತೀನಿ ನೋಡ್ರಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೆಂಗೆ ಅದೀರಿ, ಆರಾಮದಿರಿ ಅನ್ಕೋತೀನಿ ನೋಡ್ರಿ. ಈಗ ಮುಂಜಾನೆ ಎದ್ದು ನಶಿಕ್ನಾಗೆ ಎದ್ದೀವ್ರಿ. ಮುಂಜಾನೆ ಜಲ್ದಿ ಊರಿಗೆ ಹೋಗ್ಬೇಕಂತ ಹೇಳಿದ್ರೆ ರಾತ್ರಿನೇ ಬರ್ಬೇಕಂತೇಳಿ ಹೋಗಿದ್ವಿ. ನಮ್ಮ ಮನೆ ಆಯಿ ಅದು ಬಿಡಲಿಲ್ಲ. ಮುಂಜಾನೆ ಇರ್ತದಲ್ಲ ಹುಡುಗರು ಸಾಲಿ ಡ್ಯೂಟಿ ಎಲ್ಲ, ಏನು ಅರ್ಧ ತಾಸಿನ ಹಾದಿ ಹೋಗ್ಬೇಡ್ರಿ ಅಂತ ಹೇಳ್ಕಿಸಿಂದ್ರೆ ಹೋಗಿಸ್ಬಿಡ್ಲಿಲ್ರಿ. ಹಾಗಾಗಿ ನಶಿಕ್ನಾಗೆ ಎದ್ದೀವ್ರಿ. ಒಂದು 5 ಗಂಟೆಗೆ ಎದ್ದೀವ್ರಿ. 5 ಗಂಟೆಗೆ ಎದ್ದು ನೀರಿಗೆ ಉರಿ ಹಚ್ಕಿಸಿಂದ್ರೆ ಜಳಕಕ್ಕೆ ಅಂಥೇಳಿ ನಿಂತೀವ್ರಿ. ನಮ್ಮ ಅಕ್ಕಂದು ಈಗ ಜಳಕ ಮಾಡಿ ಬಂದಳ್ರಿ. ನಮ್ಮ ಅಕ್ಕ ಜಳಕ ಮುಗಿಸ್ಕೊಂಬಂದಳು. ನಮ್ಮ ಅತ್ತಿ ಹೊರಗಡೆ ಕಸ ಹುಡ್ಗಾಕತ್ತಾಳ. ನಂದು ಇನ್ನೂ ಜಳಕ ಆಗಿಲ್ಲ. ನಾನು ನಮ್ಮ ಅಕ್ಕ ಹೋಗಿದ್ರಲ್ಲ, ಹಂಗೆ ನಾನು ನೀರಿಗೆ ಉರಿ ಹಚ್ಚಕತ್ತಿದ್ದೆ ರೀ. ನಮ್ಮ ಅಕ್ಕಂದಾಗ ಈಗ ನಾನೇ ಹೋಗ್ಬೇಕಂತ ಹೇಳ್ಕಿಸಿಂದ್ರೆ ಕಾಯ್ಕೋತಾ ಕೂತೀನಿ ನೋಡ್ರಿ. ನಮ್ಮ ಹಳ್ಳಿ ಒಳಗೆ ಒಂಥರ ಮಜಾ ಬೇರೆ ರೀ. ಎಷ್ಟು ಚಂದ ಇರ್ತೈತಲ್ರಿ. ಒಂಥರ ತಂಪು ಗಾಳಿ,
ಮಸ್ತ್ ಎಲ್ಲ ಚಲೋ ಇರ್ತೈತ್ರಿ. ಸಿಟಿ ವಾತಾವರಣನೇ ಬೇರೆ, ಅದಕ್ಕೆ ಹಾಗಾಗಿ ಆರೋಗ್ಯವಂತರ ಲೆಕ್ಕ ಹಾಕ್ಬೇಕಂದ್ರೆ ಹಳ್ಳಿ ಒಳಗೆ ಜಾಸ್ತಿ ಜನ ಆರೋಗ್ಯವಂತರು ಇರ್ತಾರೆ, ಸಿಟಿ ಒಳಗೆ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ನೋಡ್ರಿ. ನಾನು ಈಗ ಜಳಕಕ್ಕೆ ಹೋಗ್ತೀನಿ ನೋಡ್ರಿ. ಜಳಕ ಮಾಡಿ ನಾನು ಬಂದೆ ರೀ. ಜಳಕ ಮಾಡಿ ಬಂದು ರೆಡಿ ಆದೆ ರೀ. ನಾನು ಊರಿಗೆ ಹೋಗ್ಲಕ್ಕ ಇದೇ ಡ್ರೆಸ್ ಹಾಕ್ಕೊಂಡೆ ರೀ. ಇದೇ ಡ್ರೆಸ್ ಮ್ಯಾಗ ಊರಿಗೆ ಹೋಗ್ಬೇಕಂತೇಳಿ ಅಂದ್ಕೊಂಡ್ರಿ. ತಲೆಯದು ಹಿಕ್ಕೊಂಡು ಕುಂಕುಮದ ಹಚ್ಕೊಂಡು ಬಂದೆ ರೀ. ನೋಡಿದೆ ಹೆಂಗಾಗೈತಿ ಅಂತ ಹೇಳ್ಕಿಸಿಂದ ನಮ್ಮ ಅತ್ತಿ ನಮ್ಮ ನಾದ್ನಿ ಸಣ್ಣ ನಾದ್ನೆಲ್ಲ ನಡುವಿನ ನಾದ್ನಿ ಕಾಲೇಜ್ಗೆ ಹೊಂಟಾಳ. ಆಕಿಗೆ ಅಂಥೇಳಿ ಅವಲಕ್ಕಿ ಮಾಡ್ಯಾಕತ್ತಾಳ್ರಿ ನಮ್ಮ ಅತ್ತಿ. ಆಕಿ ಡಬ್ಬಿ ಕಟ್ಕೊಂಡು ಹೋಗ್ತಾಳೆ. ಆಕಿ 7 ಗಂಟೆಗೆ ಮನೆಗೆ ಬಿಡಬೇಕು. ಹಂಗಾಗಿ ಚಂದ್ರ ಆಕಿಗೆ ನಾಷ್ಟ ಮಾಡಾಕತ್ತಾಳ್ರಿ. ಈಗ 7 ಗಂಟೆ ಇನ್ನೂ 10 ನಿಮಿಷ ಕಡಿಮೆ ಐತಿ. ಹಾಗಾಗಿ ಆಕಿಗೆ ನಾಷ್ಟ ಮಾಡಾಕ್ತಾಳ್ರಿ. ಆಕಿ ತಿನ್ನೋದಿಲ್ಲ, ತಿಲ್ಲಾರೆ ಹಂಗೆ ಕಟ್ಕೊಂಡು ಹೋಗ್ತಾಳೆ ನೋಡ್ರಿ. ಹಂಗೆ ಹೊರಗೆ ಬಂದ್ರೆ ಇನ್ನೂ ಮಕ್ಕೊಂಡಾರಿ ಹುಡುಗರು ಅವರು ಇವರು ಎಲ್ಲ. ನಾವೆಲ್ಲ ಎದ್ದಿದ್ವಲ್ಲ, ಜಲ್ದಿನೇ ಊರಿಗೆ ಹೋಗೋದೈತಿ. ನಾವೆಲ್ಲ ಲೇಟ್ ಮಾಡಿದ್ರೆ ನಮ್ಮ ಮನೆಯವರು ಬೈದು ಬಿಡ್ತಾರೆ. ಹಾಗಾಗಿ ನಮ್ಮ ಆಯಿ ನೋಡಿದೆವ್ರಿ. ನಮ್ಮ ಆಯಿನೂ ಎದ್ದು ಕೂತಿದ್ರು. ನಮ್ಮ ಮನೆಯವರು ಬಂದು ಮಾತು ಹೇಳ್ಕೊತ ಕೂತಿದ್ರಿ ಆಯಿ ಜೊತೆ. ಹಿಂಗಾಗಿ ಹೋಗಿ ಬರ್ತೀವಿ ಅಂಥೇಳಿ. ಹಾಗಾಗಿ ಆಯಿ ಮೊಮ್ಮಗ ಮಾತಾಡ್ಕೊತ ಕೂತಿದ್ರಿ. ನಾನು ಹೋಗಿ ಸ್ವಲ್ಪ ಮಾತಾಡಿದೆ ರೀ. ಆರಾಮಾಗಿರೋ ಆಯಿ, ಏನೂ ಚಿಂತೆ ಮಾಡಬೇಡ, ಚೆಂದಾಗಿ ಊಟ ಮಾಡು. ಇಷ್ಟು ದಿನ ಒಂದು ತ್ರಾಸು ಅಂಥೇಳಿ ಇತ್ತು. ಈಗ ಅದು ಎಲ್ಲ ಆಯಿಗೂ ಈಗ ತ್ರಾಸೆಲ್ಲ ಕಮ್ಮಿ ಆಗೈತಿ. ಮೊದಲಿನಂಗೆ ಇಲ್ಲ, ಮೊದಲಿಗೆ ಕಂಪೇರ್ ಮಾಡಿದ್ರೆ ಈಗ ಭಾಳ ಆರಾಮಾಗೈತ್ರಿ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಮಿರಜ್ ಒಳಗೆ ಆಯಿ ಜೊತೆ ಆಪ್ರೇಷನ್ ಮಾಡಿಸ್ತವ್ರದ್ದೆಲ್ಲ 3 ಲಕ್ಷ 4 ಲಕ್ಷ 4.25 ಲಕ್ಷ ಹೀಗೆಲ್ಲ ಆಗೈತೆ ಅಂತ ಫೀಸ್. ಆದ್ರೆ ನಮ್ಮದು ಫ್ರೀ ಒಳಗಾಗೈತೆ ರೀ. ಹೆಂಗೆ ಫ್ರೀ ಒಳಗಾಗೈತೆ ಅಂತ ಹೇಳ್ತೀನಿ ಕೇಳ್ರಿ. ಹೆಂಗಂದ್ರೆ ಅಲ್ಲಿ ವರ್ಷಕ್ಕೇನೋ 15-16 ಪೇಷೆಂಟ್ನ ಹೃದಯದ ಶಸ್ತ್ರಚಿಕಿತ್ಸೆನ ಫ್ರೀಯಾಗಿ ಮಾಡ್ತಾರಂತ. ಆ ಲಿಸ್ಟೊಳಗೆ ನಮ್ಮ ಆಯಿದು ಒಂದು, ನಮ್ಮ 15 ಆಗಿದ್ದು ಅಂತ. 15 ಆದಾಗ ನಮ್ಮ ಆಯರ್ ಒಯ್ದು ತೋರ್ಸೋಣ. ನಮ್ಮ ಆಯರ್ದು ಒಂದು ಫ್ರೀ ಒಳಗೆ ಸೇರಿಸ್ಕೊಂಡಾರಿ. ಹಂಗಾಕಿಸಿಂದ್ರೆ ನಮ್ಮ ಆಯಿದು ಫ್ರೀ ಆಗೈತಿ. ಅಲ್ಲಿ ಉಳ್ಕೋದೆಲ್ಲ ಮೆಡಿಸನ್ ಖರ್ಚು, ಮತ್ತು ಅಲ್ಲಿ ಎಷ್ಟು 1 ವಾರ ಇದ್ರಿ ಊಟದ ಖರ್ಚು ಅದು ಎಷ್ಟೆಲ್ಲ ಬಿಟ್ರೆ ಹಾಸ್ಪಿಟಲ್ದೆಲ್ಲ ಫುಲ್ಲ ಫ್ರೀ ಆಗೈತ್ರಿ. ಅಲ್ಲಿ ಒಂದು ಒಳ್ಳೆ ಕೆಲಸ ಅಂತಲೇ ಹೇಳ್ಬೋದು. ನೀವೆಲ್ಲ ಮಿರಜ್ದು ಯಾವ ಹಾಸ್ಪಿಟ್ಲ್ ಅಂತ ಕೇಳಕತ್ತಿದ್ರಿ, ಅದು ಹೇಳ್ತೀನಿ ರೀ 1 ನಿಮಿಷ. ನೀವು ಕೇಳಕತ್ತಿರೋ ಹಾಸ್ಪಿಟ್ಲ್ ಹೆಸರು ನಮ್ಮ ಆಯಿಗೆ ತೋರಿಸಿದ್ದು ಸೇವಾ ಸದನ ಹಾಸ್ಪಿಟ್ಲ್ ಅಂತೇಳಿ ಮಿರಜ್ದಾಗ. ಒಬ್ಬರು ಬ್ರದರ್ ಕೇಳಿದ್ರು ಯಾವ ಹಾಸ್ಪಿಟ್ಲ್ ಸಿಸ್ಟರ್ ಅಂತೇಳಿ. ಸೇವಾ ಸದನ ಹಾಸ್ಪಿಟಲ್ ಅದು ಅಲ್ಲಿ ತೋರಿಸಿದ್ದೇವ್ರಿ ನಾವು. ಬೇರೆಯವ್ರದ್ದೆಲ್ಲ ಫುಲ್ ಅಮೌಂಟ್ ಆಗೈತಿ, ನಮ್ದು ಅಷ್ಟೇ ಫ್ರೀ ಆಗೈತಿ. ನಮ್ಮ ಆಯಿ ಬಿಟ್ಟು ಇನ್ನೂ ಬೇರೆ 15 ಜನದ್ದು ಆಗೈತಿ. ಹಂಗಾಗೈತ್ರಿ. ಈಗ ನಾವು ಊರಿಗೆ ಹೋಗ್ಲಕ್ಕಂತೇಳಿ ಬಡ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡೆ ರೀ. ಪ್ಯಾಕ್ ಮಾಡ್ಕೊಂಡು ನಮ್ಮ ಅಕ್ಕನೂ ಬಂದು ಕೂತಳು. ಡ್ರೆಸ್ ಹಾಕೊಂಬಂದು ಕೂತಿಸಿಂದ ಆಯಿ ಜೊತೆ ಮಾತಾಡಕತ್ತಳು. ಆಯಿ ಚಂದಾಗೆ ಊಟ ಮಾಡು, ಏನು ಚಿಂತೆ ಮಾಡಬೇಡ, ಆರಾಮಾಗಿರು ಅಂಥೇಳಿ. ಮತ್ತು ನಾವು ಆಯಿಗೆ ಕರೆದೇವ್ರಿ. ಬಾಯಿ ಒಂದಿಷ್ಟು ದಿನ ಊರಿಗೆ ಹೋಗುಮು, ಬರಾಕತ್ತಿ ಬಾಯಿ ಅಂಥೇಳಿ ನಾನು ಕರೆದೆ. ನಡಿ ಆಯಿ ಹೋಗುಮು ಊರಿಗೆ ಅಂಥೇಳಿ. ನಮ್ಮ ಆಯಿ ಇಲ್ಲವ, ಮಂದಿ ಎಲ್ಲ ಮಾತಾಡ್ಸೋಕ್ಕದು ಬರ್ತಾರೆ. ನಮ್ದು ಇಲ್ಲೆಲ್ಲ ಸಿಟಿ ಎಲ್ಲ ಬರೋದು ಕಷ್ಟ ಆಗುತ್ತೆ. ಹಾಗಾಗಿ ಮಂದೆಲ್ಲ ಮಾತಾಡ್ಸ್ಲಕ್ಕೆ ಬರ್ತಾರವ, ಬೇಡ ಮತ್ತೆ ಯಾವಾಗಾರೆ ಬರ್ತೀನಿ ಅಂಥೇಳಿ ಆಯಿ ಅಂದಿಡ್ರಿ. ಹ್ಞೂ ಅಂದೆ. ನಮ್ಮ ಮನೆಯವರು ಜಳಕ ಮಾಡಲಿಲ್ಲ, ಬರೀ ಮುಖ ತೊಗೊಂಡು ಬಂದ್ರಿ. ಯಾಕಂದ್ರೆ ಅವರು ಮನೆಗೆ ಬಂದು ಆಫೀಸ್ ಗಾಡಿ ತೊಳ್ಕೊಂಡು ಆಫೀಸ್ಗೆ ಹೋಗ್ಬೇಕಿತ್ತು. ಹಾಗಾಗಿ ಮೈ ಹೊಲಸಾತದ ಅಂಥೇಳಿ ಅವರು ಜಳಕ ಮಾಡಲಿಲ್ಲ ರೀ. ಉಳ್ಕೋದವ್ರು ನಾವೆಲ್ಲ ಜಳಕ ಮಾಡಿದ್ವಿ ರೀ. ಈಗ ನಾನು ಜಳಕ ಮಾಡಿನಿಲ್ಲ, ಬಂದು ಕಿಸಿಂದ್ರ ಒಂದಿಷ್ಟು ಬಿಸಿನೀರು ಕುಡಿಬೇಕಂತ ಹೇಳಿ ಕಿಸಿಂದ್ರ ನೀರು ಕಾಸಕ್ಕೆ ಇಟ್ಕೊಳಕತ್ತೀನಿ ನೋಡ್ರಿ. ನಾನು ಮುಂಜಾನೆ ಯಾವಾಗಲೂ ಫಸ್ಟ್ ಬಿಸಿನೀರು ಕುಡಿತೀನಿ ರೀ. ಬಿಸಿನೀರು ಕುಡ್ದು ಆದಮೇಲೆ ನನ್ನ ಮಿಕ್ಕಿದ್ದ ದಿನಚರಿನ ಸ್ಟಾರ್ಟ್ ಮಾಡ್ತೀನಿ ರೀ. ಫಸ್ಟ್ ಖಾಲಿ ಹೊಟ್ಟೆಯೊಳಗೆ ನಾನು ಕುಡಿಯುವುದು ಏನಾದರೂ ಒಂದು ಡ್ರಿಂಕ್ ಅಂದ್ರೆ ಅದು ಉಗುರು ಬೆಚ್ಚಗಿನ ನೀರು ರೀ. ಆಚೆ ಕಡೆ ಚಾಕ್ ಇಟ್ಟಾರ್ರಿ. ಚಾಕ್ ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಅದು ಎಲ್ಲರೂ ಚಾ ಕುಡ್ದು ಹೋಗಲಿ ಅಂತ ಹೇಳ್ಕೇಸಿಂದ ಚಾಕ್ ಇಟ್ಟಾರ್ರಿ. ನಾನು ಚಾ ಕುಡಿಯಲ್ಲ, ನಮ್ಮ ಅಕ್ಕನೂ ಚಾ ಕುಡಿಯಲ್ಲ. ಅವರಿಗೆ ಉಳ್ಕೋದವ್ರಿಗೆ ಎಷ್ಟು ಬೇಕೋ ಅಷ್ಟು ಚಾಕೆ ಇಟ್ಟೈತ್ರಿ. ನಮ್ಮ ಹುಡುಗಗೂ ಈಗ ಎಬ್ಬಿಸ್ಕೊಂಬಂದೇವ್ರಿ. ನೋಡ್ರಿ ಅಲ್ಲಿ ಕಾಣಕತ್ತಾನ ಸಣ್ಣವ. ಎಬ್ಬಿಸ್ಕೊಂಬಂದೀವಿ. ಅವ ಹೇಳ್ತಾನ ಜಲ್ದಿ. ಎದ್ದು ಬಂದರಿ. ಎದ್ದು ನಾನು ನೀರು ನೋಡಕತ್ತಿದ್ದೆ. ನೀರು ಕಾಯ್ದು ನನ್ನೂ ಈಗ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಕುಡಿಬೇಕು ನೋಡ್ರಿ. ನಮ್ಮ ಅತ್ತಿ ಅನ್ನಕತ್ತಿದ್ರಿ, ನೀವು ಅಂತೂ ಬರೀ ಅರ್ಜೆಂಟೇ ಮಾಡ್ತೀರಿ, ಯಾವಾಗಲೂ ಸ್ವಲ್ಪ ಆರಾಮ್ಸೆ ಇದ್ದು ಹೋಗೋದಿಲ್ಲ ಅಂಥೇಳಿ ಅನ್ನಕತ್ತಿದ್ರಿ. ನಮ್ಮ ಅತ್ತಿ 2 ದಿನ ಬಂದ್ರೂ ಹಂಗೆ ಬೈತಾರೆ, 4 ದಿನ ಬಂದ್ರೂ ಹಂಗೆ ಬೈತಾರೆ. ಈಕಿ ನೋಡ್ರಿ ನಮ್ಮ ನಾದ್ನಿ ಕಾಲೇಜ್ಗೆ ಹೋಗ್ಲಕ್ಕಂಥೇಳಿ ರೆಡಿ ಆಕತ್ತಾಳೆ. ನಮ್ಮ ಅತ್ತಿಗೆ ನೋಡ್ರಿ, ನಮ್ಮ ಮನೆಯವ್ರ ನಡುವೆ ನಮ್ಮ ಅತ್ತಿ ನಡುವೆ ನಡೆದೈತ್ರಿ. ನಮ್ಮ ಅತ್ತಿ ಬೈತಾಳ್ರಿ ಬರೀ ಇರು ಅಂತೇಳಿ. ನಮ್ಮ ಅತ್ತಿಗೆ ನಾವು ಎಷ್ಟು ದಿನ ಇದ್ರೂ ಸಮಾಧಾನ ಆಗಲ್ರಿ. ಇರಲಿ ಮಕ್ಳು ಸಸ್ತಿರು ಅಂಥೇಳಿ ನಮ್ಮ ಅತ್ತಿ ಆಸೆ ನೋಡ್ರಿ. ಹಾಗಾಗಿ ನಮ್ಮ ಅತ್ತಿ ಹಂಗೆ ಹೇಳ್ತಿರ್ತಾರೆ ರೀ. ಆಯ್ತು ರೀ. ಈಗ ನಾನು ಸ್ವಲ್ಪ ನಿಂಬೆ ಹಣ್ಣು ಹೋಳ್ಕೊಂಡು ಬಿಸಿನೀರಾಗ ಹಾಕೋತೀನಿ ರೀ. ಬಿಸಿನೀರಾಗ ಒಂದು ಸ್ವಲ್ಪ ನಿಂಬೆ ಹಣ್ಣು ಹಾಕೊಂಡು ಕುಡಿದ್ರೆ ಚಲೋ ರೀ. ಹಾಗಾಗಿ ಒಂದು ಸ್ವಲ್ಪ ನಿಂಬೆ ಹಣ್ಣು ಹೋಳಾಕತ್ತಿದ್ದೆ. ಅದು
ಆ ಚಾಕು ಸ್ವಲ್ಪ ಇದು ನಿಂಬೆಹಣ್ಣ ಫುಲ್ ಬಿರುಸಾಗಿತ್ತು. ಈ ವಾರಿಂದ ಇದ್ದಿದ್ದಿಲ್ಲ ಅಂತದು ಹೋದ ವಾರಿಂದ ಇತ್ತು, ಹಾಗಾಗಿ ಫುಲ್ ಬಿರುಸಾಗಿತ್ತು, ಅದು ಹೋಳಕತ್ತಿದ್ದಿಲ್ಲ ರೀ. ಹಂಗಾಗ ನಮ್ಮ ಮತ್ತೊಂದು ಚಾಕು ತಂದು ಕಿಸಿಂದ ಅದು ಹೋಳಿ ಕಿಸಿಂದ್ರ ಬಂದು ಹೊರಗೆ ಕೂತು ನಾನು ನೀರು ಕುಡಿಯಾಕತ್ತೀನಿ ರೀ. ನಮ್ಮ ನಾದಿನಿ ಮತ್ತು ನಮ್ಮ ಮನೆಯವರು ಅವರು ಬಿಸಿನೀರು ಅವರು ಚಾ ಕುಡಿಯಾಕತ್ತಾರ ನೋಡ್ರಿ. ಇವ ಎದ್ದು ಈಗ ಕೂತಾನ್ರಿ. ಇವ್ರೇನು ಮಾಡಾಕತ್ತಾರ ಅಂತೇಳಿ ನೋಡಾಕತ್ತಾನ. ಇವ ಸಣ್ಣವ. ಇವರು 4 ಮಂದಿ ಅದಾರ ನಮ್ಮ ನಾದಿನಿಯರು. ಇವ ಒಬ್ಬವ ಲಾಸ್ಟ್ 5ನೇದವ. ನಮ್ಮ ಅತ್ತಿಯರಿಗೆ, ನಮ್ಮ ಸಣ್ಣ ಅತ್ತಿಗೆ 5 ಮಂದಿ ಮಕ್ಕಳು, 4 ಮಂದಿ ಹೆಣ್ಮಕ್ಳು, ಒಬ್ಬವ ಗಂಡಸ ಮಗ ನೋಡ್ರಿ. ನಮ್ಮವರು ದೊಡ್ಡವರು, ನಮ್ಮ ಮಾಮ, ನಮ್ಮ ಮನೆಯವ್ರ ಪಪ್ಪ ದೊಡ್ಡವ್ರಿ. ಅವ್ರಿಗೆ 2 ಗಂಡು ಮಕ್ಳು ಅದಾವೆ ನೋಡ್ರಿ. ನಮ್ಮ ಅತ್ತಿಯದ ಎಲ್ಲರೂ ಮಾತು ಹೇಳ್ಕೊತ ನಿಂತಾರ. ಬಡ ಆಕಿನ ಹುಡುಗಿ ಲೇಟ್ ಆಕತ್ತಂತೇಳಿ ಚಾ ಕುಡಿಯಾಕತ್ತಾಳ. ನಾನು ಬಡ ನೀರು ಕುಡ್ದೆ. ನಮ್ಮ ಮನೆಯವ್ರದ್ದು ಯಾವಾಗಲೂ ಅರ್ಜೆಂಟ್ ಭಾಳ ಇರ್ತೈತಿ. ಜಲ್ದಿ ಹೋಗೋದು ಅಂತೇಳಿ ಹೇಳ್ಯಾರ. ನಮ್ಮ ಮಾಮನೂ ಎದ್ದು ಕೂತು ಹೋಗ್ತೀರಿ ಅಪ್ಪ, ಇನ್ನು ಹುಡುಗರೋದು ಎಲ್ಲ ನಿದ್ದಿಗಣ್ಣಾಗದವ ಅಂಥೇಳಿ ಅನ್ನಕತ್ತಿದ್ರು. ಹೌದು ಕಾಕ, ಹೋಗ್ತೀವಿ, ಲೇಟ್ ಆಗ್ತೈತಿ. ಮತ್ತು ಹೋದ ಸರಿ ಏನಾಗಿತ್ತು ರೀ, ಹಿಂಗೆ ಮುಂಜಾನೆ ಹೋಗೋದ್ರಾಗ ಆಯೇರಿಗೆ ಸ್ವಲ್ಪ ಹಾಸ್ಪಿಟ್ಲಿಗೆ ಬಿಟ್ಟು ಹೋಗೋದಿತ್ತು. ಹಾಸ್ಪಿಟ್ಲಿಗೆ ಬಸ್ ಸ್ಟ್ಯಾಂಡ್ಗೆ ಬಿಟ್ಟು ಹೋಗೋದಿತ್ತು. ನಾವು ಹೋಗೋದ್ರಾಗ ಫುಲ್ ಲೇಟಾಗಿ ಹುಡುಗರು ಸಾಲಿಗೆ ಹೋಗಲಿಲ್ಲ. ಇವರು ನಾಷ್ಟದು ಮನೆಗೆ ಮಾಡ್ಕೊಂಬಂದಿದ್ರು. ಹಂಗೆ ಅರ್ಜೆಂಟ್ ಒಳಗೆ ಹೋದರು. ಅಂದರು 10:30 11 ಆಗಿತ್ತು ರೀ. ಹಾಗಾಗಿ ಈ ಸರಿ ಜಲ್ದಿನೇ ಎದ್ದು ಹೋಗಾಕ ರೆಡಿ ಆಗಿಬಿಟ್ಟಿವ್ರಿ. ಈ ಸರಿ ಭಾಳ 7ಕ್ಕೆ ಹೋಗೋದು ಅಂತೇಳಿ ನಿನ್ನೆ ಹೆಂಗೆ ಹೇಳಿದರು, ಮುಂಜಾನೆ ಜಲ್ದಿ ಹೇಳ್ರಿ, ಜಲ್ದಿ ಹೋಗಮು, ಲೇಟ್ ಮಾಡಬೇಡ್ರಿ, ನಂಗೆ ಡ್ಯೂಟಿಗೆ ಲೇಟ್ ಆಗ್ತೈತಿ, ಗಾಡಿ ತೊಳ್ಕೊಬೇಕು ನಾನು ಇನ್ನು ಅಂತೇಳಿ ಎಲ್ಲ ಹೇಳಿದ್ರಿ. ಹ್ಞೂ ಆಯ್ತು ರೀ ಅಂತೇಳಿ ಅಂದೇವ್ರಿ. ಈಗ ಹಂಗೆ ಹುಡುಗಿ ಹಾಸಿಗೆ ತೆಗ್ಯಾಕತ್ತಳ್ರಿ. ಹಂಗೆ ಇನ್ನೂ ಮಕ್ಕೊಂದಾರಲ್ರಿ, ಹಂಗೆ ಬಿಟ್ಟಿದ್ವಿ. ಇನ್ನು ಇಬ್ಬರು ಮಕ್ಕೊಂಡಾರ, ಹಂಗೆ ಬಿಟ್ಟಿದ್ವಿ. ನಮ್ಮ ಸೌಂದರ್ಯ ಹಾಸಿಗೆ ತೆಗ್ಯಾಕತ್ತಳು ನೋಡ್ರಿ. ಹಂಗೆ ಅವರೆಲ್ಲ ಮಾತು ಹೇಳಕತ್ತಾರ. ಹಿಂಗೆ ನಾನು ಸ್ವಲ್ಪ ಮೊಬೈಲ್ ನೋಡಿದೆ ರೀ. ಮುಂಜಾನೆ ಎದ್ದು ಸ್ವಲ್ಪ ಮೊಬೈಲ್ ನೋಡಲಿಲ್ಲ ಅಂದ್ರೆ ಸಮಾಧಾನನೇ ಆಗೋದಿಲ್ಲ ನೋಡಿರಿ. ನಾನು ಸ್ವಲ್ಪ ನನ್ನ ಮೊಬೈಲ ನೋಡಿದೆ ರೀ, ನೋಡ್ಕೋತಾ ಕೂತಿದ್ದೆ ರೀ. ಒಂದು 5 ನಿಮಿಷ ನೋಡಿದೆ ರೀ ನಾನು. ನಮ್ಮ ಆಯಿನೂ ಬಂದು ನಿಂತು ಹೋಗ್ತೀರಪ್ಪ, ತಾಯಿನೂ ಮುಖ ತೊಗೊಂಬಂದು ಮಾತಾಡ್ಸ್ಕೊತ ನಿಂತಿದ್ದಿಡ್ರಿ. ಹೋಗ್ತೀರಪ್ಪ, ಆಯ್ತು ಸಾವ್ಕಾಸ ಹೋಗ್ಬಾರಪ್ಪ ಅಂತೇಳಿ ಹೇಳಕತ್ತಿದ್ರು ನೋಡಿರಿ ನಮ್ಮ ಆಯಿ. ನೋಡ್ರಿ ಈಗ ನಾವು ಹೊಂಟೇವ್ರಿ, ರೆಡಿ ಆದೇವಿ ಫುಲ್ಲಾಗಿ ಬಾಗಿಲು ಹೊರಗೆ ಅಂದಂಗೆ ರೀ ನಿಂತೀವಿ. ಲೇಟ್ ಆಕತ್ತು. ಬಾಬಾ ಅಂತೇಳಿ ನಮ್ಮ ಮನೆಯವ್ರು ಕರಾಕತ್ತಾರ. ಆಯ್ತು ನೋಡ್ರಿ ಹೊಂಟೇವಿ. ಹಂಗೆ ನಮ್ಮ ಎಲ್ಲರೂ ಒಬ್ರಿಗೊಬ್ರು ಹೋಗಿ ಬರ್ತೀವಿ ಅಂತೇಳಿ ಹೇಳ್ಕೊಂಡು ನಿಂತೀವಿ ನೋಡ್ರಿ. ಆಯ್ತು ರೀ, ಹೋಗಿ ಬರ್ತೀವಿ. ಈಗ ಲೇಟ್ ಏನಾಗಿಲ್ಲ, ಭಾಳ ಜಲ್ದಿ ಹೊಂಟೀವಿ. ಮತ್ತು ಆಯಿಗೆ ಹೇಳಿದೆ, ಆರಾಮಾಗಿರೋ ಆಯಿ, ಸ್ವಲ್ಪ ದಿನ ಬಂದ್ರೆ ಚಲೋ ಆಗ್ತಿತ್ತು ಅಂತಂದೆ. ಇಲ್ಲವ, ಮತ್ತು ಮುಂದೆ ಬರ್ತೀನಿ, ಈಗೆಲ್ಲ ಮಂದಿ ಅದು ಮಾತಾಡ್ಸಕ್ಕೆ ಬರ್ತಾರಂತ ಮತ್ತು ಅದೇ ಹೇಳಿದಳ್ರಿ ಆಯಿ. ಆಯ್ತಾಯಿ ಅಂತೇಳಿ ಹೇಳಿ ನಾವು ಹೊಂಟೀವಿ ನೋಡ್ರಿ. ಈಗ ನಾವು ಹೊಂಟೇವಿ. ನನ್ನ ದೊಡ್ಡ ಮಗ ಈಗ ಎದ್ದು ಬಂದ. ನಾವು ಫುಲ್ ನಿದ್ದೆ ಒಳಗಂತೂ ಫುಲ್ ಲೇಟಾಗಿ, ರಾತ್ರಿ ಅಂತೂ ಒಟ್ಟ ಮಕ್ಕೊಳ್ಳೋದಿಲ್ಲ, ಬೆಳಿಗ್ಗೆ ಅಂತೂ ಬೇಗ ಹೇಳೋದಿಲ್ಲ. ಇನ್ನೂ ಒಂದು ಸೌನ್ ಬಂದು ತೆಕ್ಕಿ ಬಿಡ್ಕೊಂಡು ನಿಂತಾನ್ರಿ, ಕಣ್ಣು ಮುಚ್ಕೊಂಡೆ. ಕಣ್ಣು ತಗಾಕತ್ತಿಲ್ಲ, ಹಂಗೆ ನಿಂತಾನ. ಅವನಿಗೆ ಇನ್ನೂ ಫುಲ್ ನಿದ್ದೆ ಒಳಗದಾನ. ಹಂಗೆ ಅವ್ನಿಗೆ ಸ್ವಲ್ಪ ಸಮಾಧಾನ ಮಾಡಿ, ಹ್ಞೂ ಹೇಳಪ್ಪ ಸಾವಕಾಶ ಜಾಣ ಅಂಥೇಳಿ ಸ್ವಲ್ಪ ರಂಬಿಸಿ ಅವ ಹಂಗೆ ಚಪ್ಪಲ್ ಹಾಕೋ ನೀನು ಅಂತ ಹೇಳಿದೆ ರೀ. ಆಯ್ತವ ಅಂಥೇಳಿ ಅಂದಾರಿ. ನಮ್ಮ ಅಕ್ಕ ಅವನಿಗೆ ಚಪ್ಪಲ ಮ್ಯಾಗೆ ಇಟ್ಟಿಡ್ರಿ, ಎತ್ತಿ ಹಾಕೋ ಅಂಥೇಳಿ ಅವನು ಚಪ್ಪಲ್ ಹಾಕೊಳಕ್ತಾರ. ನಮ್ಮ ಅಕ್ಕನೂ ಚಪ್ಪಲ ಹಾಕೊಳಕತ್ತಾಳ ನೋಡ್ರಿ. ಅವನು ಚಪ್ಪಲ್ ಹಾಕೊಂಡ. ಇವ ಸಣ್ಣವ 2 ಬಿಸ್ಕಿಟ್ ಕೊಟ್ಟಾರಿ ನಮ್ಮ ಅತ್ತಿ, ತಿನ್ನಪ್ಪ ಅಂಥೇಳಿ. ಅವ್ರ ಅಣ್ಣಂದೊಂದು ತಂದೊಂದು 2 ಕೈಯಾಗ ಒಂದೊಂದು ಹಿಡ್ಕೊಂಡನ್ರಿ. ಯಾಕಂದ್ರೆ ಅವ ಇನ್ನೂ ದೊಡ್ಡವ ಮಕ್ಕೊಂದನಲ್ಲ, ಹಂಗೆ ಹಾಕಿಸಿಂದ್ರೆ ಆಯ್ತು ನೋಡ್ರಿ. ನಮ್ಮ ಮನೆಯವರು ಹೊಳಸ್ಕೊಂಬಂದರು. ನಮ್ಮ ಅಮ್ಮ ಬ್ಯಾಗ್ ಹಿಡ್ಕೊಂಡಾನ. ಈಗ ನಾವು ನಾವು ಊರಿಗೆ ಹೋಗ್ತೀವಿ ನೋಡ್ರಿ. ನಮ್ಮ ಮನೆಯವರು ಬ್ಯಾಗ್ ತೊಗೊಂಡು ಇನ್ನು ಕಾರೊಳಗೆ ಕೊಡಕ್ಕೆ ಹೋಗ್ಬೇಕ್ರಿ. ಕಾರೊಳಗೆ ಕೂತು ಡಿಕ್ಕಿ ಒಳಗೆ ಬ್ಯಾಗ್ ಇಟ್ಟೀವಿ. ಕಾರೊಳಗೆ ಕೂತಿನ ನಮ್ಮ ಜರ್ನಿನ ನಾವು ಸ್ಟಾರ್ಟ್ ಮಾಡ್ತೀವಿ ನೋಡ್ರಿ. ಮೊಬೈಲ್ ಏನು ಅಲ್ಲೇ ಇಟ್ಕೊಂಡು ಕುಂದಿರ್ತೇನಂತಂದ್ರಿ ನಮ್ಮ ಮನೆಯವರು. ನನ್ನ ಮೊಬೈಲ ಕೊಟ್ಟಳು. ನಮ್ಮ ನಾದಿನಿ ಕೊಡನ ತೊಗೊಂಡು ಬಂದರು ನೋಡ್ರಿ. ಮತ್ತವರು ನಾನು ಕಾರೊಳಗೆ ಕೂತ್ಕಿಸಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದೆ ನೋಡ್ರಿ. ಇದು ಅಂಕಲ್ಗಿ ರೋಡ್ ಅಂತೇಳಿ ಕರೀತಾರೆ ಈ ರೋಡಿಗೆ. ಆ ರೋಡಿಗೆ ನಾವು ಹೊಂಟೀವಿ ನೋಡ್ರಿ. ಈಗ ಇದೆಲ್ಲ ನಮ್ಮ ಊರಲ್ಲಿ ನೋಡ್ರಿ. ನಮ್ಮ ಭವಾನಿಯದ ಕಾಲೇಜ್ಗೆ ಅವಾಗೆ ಹೊಂಟಿದ್ರು. ಅವ್ರಿನ್ನ ಇಲ್ಲೇ ಹೊಂಟಾರ. ನಿಂದ್ರಂದ್ವಿ, ಅವರು ನಿಂದ್ರಿಲ್ಲ. ಅವ್ರು ಕರೆಕ್ಟ್ 7 ಗಂಟೆಗೆ ಬಿಟ್ಟರು. ನಾವು ಒಂದು 7:05 ನಿಮಿಷಕ್ಕೆ ಅದು ಬಿಟ್ವಿ. ಅವ್ರಿನ್ನ ಇಲ್ಲೇ ಇದಾರ. 5 ಹತ್ತತ್ತು ಬಿಡ್ತೀವಿ, ಬರ್ರಿ ನಾವು ಬಿಜಾಪುರಕ್ಕೆ ಹೊಂಟೀವಿ. ಇನ್ನು ಕಾರೊಳಗೆ ಜಾಗ ನಿಂತು ಬರ್ರಿ ಅಂದ್ವಿ.
ಇಲ್ಲ ನಾವಲ್ಲ ಬಸ್ ಒಳಗೆ ಬರ್ತೀವಿ, ಸ್ವಲ್ಪ ಅವ್ರ ಗೆಳತಿಗೆ ಸ್ವಲ್ಪ ಆಗಿ ಬರಲ್ಲ, ಖಾರ ಉಲ್ಟಿ ಆಗುತ್ತಾ ಅಂತ ಹೇಳಿದ್ರು. ಹಾಗಾಗಿ ಆಯ್ತು ತೋರಿ ನೀವು ಬರ್ರಿ ಸಾವಕಾಸ, ಬಸ್ ಸ್ಟ್ಯಾಂಡ್ ತನಕ ಬಿಡ್ತೀವಿ ಬರ್ರಿ ಅನ್ನೋಣ. ಇಲ್ಲೇ ಅಣ್ಣ ಇಲ್ಲೇ ಬಂತಲ್ಲ ಬಸ್ ಸ್ಟ್ಯಾಂಡ್ ಅಂತಂದು, ಹಾಗಾಗಿ ಅವರಿಗೆ ಅಲ್ಲೇ ಬಿಟ್ಟು ನಾವು ಮತ್ತೆ ಹೊಂಟೇವೆ ನೋಡ್ರಿ. ಇಲ್ಲಿ ಇವತ್ತಿನ ಬ್ಲಾಗ್ ನಂದು ಇದಾಗಿತ್ತು. ಇದು ಮೊನ್ನೆನೇ ಅಪ್ಲೋಡ್ ಮಾಡಬೇಕಾಗಿತ್ತು, ಬಟ್ ಆಗಿಲ್ಲ. ಇವತ್ತು ಅಪ್ಲೋಡ್ ಮಾಡಾಕತ್ತೀನಿ. ಇಲ್ಲಿ ತನಕ ನಾನು ಬ್ಲಾಗ್ ನೋಡಿದ್ಕೆ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡಿರಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಬಾಯ್ ಬಾಯ್.